ಅಸ್ಸಲಾಮು ಅಲೈಕುಂ, ಹೆಂಗಿದ್ರೆ ಎಲ್ಲರೂ. ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರು ಪಾನ್ ಯಾಕೆ ನೋಡಲ್ಲ? ಪಾನ್ ಇಸ್ಲಾಂ ಅಲ್ಲಿ ಯಾಕೆ ಹರಾಮು? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ನೋಡಿ, ಇದು ಇಂಟರ್ನೆಟ್ ಟೈಮು. ಫೋನ್, ಲ್ಯಾಪ್ಟಾಪ್, ಸೋಷಿಯಲ್ ಮೀಡಿಯಾ ಒಂದ್ ಕ್ಲಿಕ್ ಸಾಕು. ಆದ್ರೆ ಒಂದ್ ಸಿಂಪಲ್ ಕ್ವೆಶನ್: ಅದು ನಿಜವಾದ ಫ್ರೀಡಮಾ? ಮನುಷ್ಯನಿಗೆ ಹಾನಿ ಮಾಡುತ್ತಾ? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮನುಷ್ಯನ ಗೌರವ ಮೊದಲು ಒಂದು ಸಿಂಪಲ್ ಕ್ವೆಶನ್. ನಮ್ಮ ಹೆಂಡತಿ, ಮಗಳು, ತಂಗಿ, ತಾಯಿ ಬಗ್ಗೆ ಯಾರಾದ್ರೂ ಅಶ್ಲೀಲ ದೃಷ್ಟಿಯಿಂದ ನೋಡಿದ್ರೆ ನಮ್ಗೆ ಇಷ್ಟ ಆಗುತ್ತಾ? ಖಂಡಿತ ಇಲ್ಲ. ಯಾಕೆ? ಯಾಕಂದ್ರೆ ಪ್ರತಿ ಮನುಷ್ಯನಿಗೆ ಗೌರವ ಇದೆ ಬ್ರದರ್. ಪಾನ್ ಇಂಡಸ್ಟ್ರಿ ಅನೇಕ ಸಲ ಮನುಷ್ಯನ ಗೌರವದ ವ್ಯಕ್ತಿಗಳಿಗಾಗಿ ಅಲ್ಲ, ಭೋಗದ ವಸ್ತುಗಳಂತೆ ತೋರಿಸುತ್ತೆ. ಇಸ್ಲಾಂ ಮೊದಲು ಮನುಷ್ಯನ ಗೌರವವನ್ನು ರಕ್ಷಿಸಲು ಬಯಸುತ್ತೆ. ಅಲ್ಲ ನಮ್ಗೆ ಹೇಳ್ತಾರೆ, ಸೂರೆ ಅನ್ನೂರ್ ವರ್ಸ್ 30 ಎಲ್ಲ ಮೆನ್ಗಳು ತಮ್ಮ ದೃಷ್ಟಿಯನ್ನು ಕೆಳಗಡೆ ಇಡಿ ಮತ್ತೆ ತಮ್ಮ ಶುಚಿತವನ್ನು ಕಾಪಾಡಿ. ಮತ್ ಆದ್ಮೇಲೆ ಮಹಿಳೆಯರಿಗೂ ಹೇಳ್ತಾರೆ ನೆಕ್ಸ್ಟ್ ಲೈನ್ ಅಲ್ಲಿ 31 ಸೂರ್ಯ 100. ಬ್ರದರ್ ಗಮನಿಸಿ, ಎಲ್ಲ ಮೊದಲು ದೃಷ್ಟಿ ಕಾಪಾಡಿ ಅಂತ ಹೇಳುತ್ತಾರೆ. ಯಾಕಂದ್ರೆ ಅನೇಕ ಪಾಪಗಳು ಕಣ್ಣಿಂದ ಶುರು ಆಗೋದು. ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು. ನೀವ್ ಒಂದ್ಸತಿ ನೋಡಿದ್ರಿ, ರಿಟರ್ನ್ ರೆಸ್ಪಾನ್ಸ್ ಬಂದು ಸ್ಟಾರ್ಟ್ ಐತಿ ಎಲ್ಲ. ನಮ್ಗೆ ಅಲ್ಲ ಏನ್ ಹೇಳ್ತಾರೆ ಹೇಳಿ, ಜಿನಾ ಹತ್ತಿರ ಸಹ ಹೋಗಬೇಡಿ. ಸೂರ್ಯ ಇಸ್ರಾ ಅಲ್ಲಿ 32 ವರ್ಷ ಜಿನಾ ಅಂದ್ರೆ ಏನ್ ಹೇಳಿ, ಇಲ್ಲಿಗಲ್ ಆಕ್ಟಿವಿಟೀಸ್, ಅಫೇರ್ಗಳು. ಅದ್ರ ಹತ್ತಿರ ಕೂಡ ಹೋಗ್ಬೇಡಿ. ಜಿನಾ ಮಾಡ್ಬೇಡಿ ಅಂತ ಹೇಳಿಲ್ಲ, ಅಲ್ಲ, ಹತ್ತಿರನೂ ಹೋಗ್ಬೇಡಿ ಅಂತ ಹೇಳಿರೋದು. ಯಾಕಂದ್ರೆ ದೊಡ್ಡ ಪಾಪಗಳ ಸಾಮಾನ್ಯವಾಗಿ ಸಣ್ಣ ಹೆಜ್ಜೆಗಳಿಂದ ಶುರು ಆಗುತ್ತೆ. ಒಂದ್ ಹೆಜ್ಜೆಯನ್ನು ನಿಮ್ಗೆ ಆಲ್ರೆಡಿ ಹೇಳಿದೆ, ನೋಡದೆ ಅವಳು ನೋಡಿದ್ರು ಸ್ಟಾರ್ಟ್ ಇಲ್ಲ. ಅನೇಕ ಸ್ಕಾಲರ್ಸ್ ಪಾನ್, ಅಶ್ಲೀಲ ಕಂಟೆಂಟ್ ಮತ್ತು ಲಸ್ಟ್ಫುಲ್ ವಿವಿಂಗ್ ಅನ್ನು ಇದು ಇಲ್ಲಿಗಲ್ ಆಕ್ಟಿವಿಟಿನ ಸ್ಟಾರ್ಟ್ ಬಿಗಿನಿಂಗ್ ಅಂತ ಹೇಳ್ತಾರೆ. ನಮ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು ಅಂದ್ರೆ, ಕಣ್ಣುಗಳಿಂದ ಜಿನಾ ಇದೆ. ಜಿನಾ ಅಂದ್ರೆ ಅದೇ ಇಲ್ಲಿಗಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗತ್ತೆ ಅಂತ. ಬ್ರದರ್ ನೋಡಿ, ಹರಾಮ್ ದೃಷ್ಟಿಯಿಂದ ನೋಡುವುದು ಸಹ ಪಾಪಕ್ಕೆ ದಾರಿ ಮಾಡಬಹುದು. ನೋಡಿ, ಒಂದಿರತ್ತೆ ನೀವು ಚೆನ್ನಾಗಿ ನೋಡ್ತೀರಾ, ಓಕೆ ಒಳ್ಳೇದಾಗ್ಲಿ, ಚೆನ್ನಾಗಿದ್ದಾರೆ, ಹಂಗೆ. ಇನ್ನೊಂದು, ಓಹೋ ಚೆನ್ನಾಗಿದ್ದಾರೆ, ಓಹೋ ಚೆನ್ನಾಗಿದ್ದಾರೆ, ಸ್ಟಾರ್ಟ್ ಆಯ್ತಲ್ವಾ ಎಲ್ಲ. ನೋಡಿ, ನಾನು ಕ್ಲಿಯರ್ ಮಾಡ್ತೇನೆ, ಒಂದ್ ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇಸ್ಲಾಂ ಸೆಕ್ಷುಯಾಲಿಟಿಗೆ ವಿರುದ್ಧವಲ್ಲ, ಮ್ಯಾರೇಜ್ ಇಲ್ಲ, ಹಸ್ಬೆಂಡ್ ವೈಫ್ ಸಂಬಂಧಕ್ಕೂ ವಿರುದ್ಧ ಇಲ್ಲ, ಪ್ರೀತಿಗೂ ವಿರುದ್ಧ ಇಲ್ಲ. ಇಸ್ಲಾಂಗೆ ಅಬ್ಜೆಕ್ಷನ್ ಇರೋದು ಪಾರ್ನೋಗ್ರಫಿ ಮತ್ತು ಅಶ್ಲೀಲತೆಗೆ. ಯಾಕಂದ್ರೆ ಅದು ಮನುಷ್ಯನ ಗೌರವ ಮತ್ತು ಕುಟುಂಬವನ್ನು ಹಾಳು ಮಾಡಬಹುದು. ಸೈನ್ಸ್ ಏನ್ ಹೇಳುತ್ತೆ ಗೊತ್ತಾ ಬ್ರದರ್? ಸೈಕಾಲಜಿಸ್ಟ್ ಮತ್ತು ರಿಸರ್ಚರ್ಸ್ ಎಚ್ಚರಿಕೆ ನಮ್ಗೆ ಏನ್ ಕೊಡ್ತಾರೆ ಅಂದ್ರೆ, ಅದರಿಂದ ಅಡಿಕ್ಷನ್ ಆಗ್ಬಹುದು, ಟೈಮ್ ವೇಸ್ಟ್, ಕಾನ್ಸಂಟ್ರೇಷನ್ ಕಡಿಮೆ, ಅನ್ರಿಯಲ್ ಎಕ್ಸ್ಪೆಕ್ಟೇಷನ್ಸ್, ರಿಲೇಶನ್ಶಿಪ್ ಗಳನ್ನ ಹಾಳು ಮಾಡುತ್ತೆ, ಮ್ಯಾರೇಜ್ ಮೇಲೆ ಪ್ರಭಾವ ಬೀಳುತ್ತೆ. ಬ್ರದರ್ ರಿಸರ್ಚರ್ಸ್ ಹೇಳ್ತಾರೆ, ಇದು ಪಾನ್ ನೋಡಿದ ಮೊದಲು ರಿವಾರ್ಡ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಆದರೆ ಅದಕ್ಕೆ ಕೆಲವರು ಮತ್ತೆ ಮತ್ತೆ ನೋಡಲು ಬಯಸುತ್ತಾರೆ. ಕೆಲವೊಮ್ಮೆ ಇದು ಅಡಿಕ್ಷನ್ಗೆ ದಾರಿ ಮಾಡಬಹುದು. ನೀವು ಸಿಗರೇಟ್ ತಗೊಳ್ಳಿ, ಯಾರು ಸ್ಟಾರ್ಟ್ ಮಾಡಲ್ಲ ನಾನು ಸಿಗರೇಟ್ ಅಡಿಕ್ಟ್ ಆಗ್ತೀನಿ ಅಂತ. ಒಂದ್ ಸಿಗರೇಟ್ ಹೊಡಿತಾರೆ, ನೆಕ್ಸ್ಟ್ ಸಿಗರೇಟ್ ಶುರು ಆಗತ್ತೆ, ನಂತರ ಅಡಿಕ್ಷನ್. ಅದೇ ರೀತಿ ಪಾನ್ ಅಡಿಕ್ಟ್ ಅಂತಾನೆ ಶುರು ಮಾಡಲ್ಲ. ಒಂದ್ ಕ್ಲಿಕ್ ಮಾಡ್ತಾರೆ, ಸ್ಟಾರ್ಟ್ ಆಗತ್ತೆ. ನಂತರ ಅದನ್ನ ಅಭ್ಯಾಸ ಆಗುತ್ತೆ, ಕೆಲವರು ಅಡಿಕ್ಷನ್ ಆಗಬಹುದು. ಅದು $1 ಬಿಲಿಯನ್ ಇಂಡಸ್ಟ್ರಿ ಬದ ಪ್ರಪಂಚದಲ್ಲಿ. ಫ್ರೀ ಅಂತ ತೋರಿಸ್ತಾರೆ, ಆದ್ರೆ ಪ್ರಾಡಕ್ಟ್ ವಿಡಿಯೋ ಅಲ್ಲ. ನೀವು, ನಾವೇ ನಮ್ಮ ಅಟೆನ್ಷನ್, ನಮ್ಮ ಸಮಸ್ಯೆ, ನಮ್ಮ ಸಮಯ, ನಮ್ಮ ಮನಸ್ಸು, ನಮ್ಮ ಸೈಕಾಲಜಿ, ಅದಕ್ಕೆ ಅವರು ನಮ್ಮ ಗಮನ ಹಿಡಿಯಲು ಎಲ್ಲಾ ಪ್ರಯತ್ನ ಮಾಡ್ತಾರೆ. ಮ್ಯಾರೇಜ್ ಮೇಲೆ ಎಷ್ಟು ಪ್ರಭಾವ ಇದೆ ಗೊತ್ತಾ ಇದ್ರದ್ದು? ಅದು ನಿಜವಾದ ಜೀವನವನ್ನು ತೋರಿಸಲ್ಲ, ಬರೀ ಫ್ಯಾಂಟಸಿ. ಅದಕ್ಕೆ ಕೆಲವರು ನೀವು ನೋಡಿ, ಹಸ್ಬೆಂಡ್ ವೈಫ್ ನ ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ, ಅನ್ರಿಯಲ್ ಎಕ್ಸ್ಪೆಕ್ಟೇಷನ್. ಆಮೇಲೆ ರಿಲೇಶನ್ಶಿಪ್ಗಳು ಮತ್ತು ಮ್ಯಾರೇಜ್ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ಎಷ್ಟೋ ಸಲಿ ಅದನ್ನ ನೋಡಿ ನೋಡಿ ಆ ಹೆಂಗ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂದ್ರೆ, ಓಕೆ ನಾನು ಸ್ಯಾಟಿಸ್ಫೈಡ್ ಆಗಿಲ್ಲ, ಇನ್ನ ನನ್ಗೆ ಬೇಕು, ಆತರ ಬಂದ್ಬಿಡತ್ತೆ. ಇವಂತೂ ಸ್ಯಾಟಿಸ್ಫೈಡ್ ಇರ್ತಾರೆ, ಹ್ಯಾಪಿ ಆಗಿರ್ತಾರೆ, ಎಕ್ಸ್ಟ್ರಾ ಆತರ ನಮ್ಗೆ ಕ್ರಿಯೇಟ್ ಮಾಡ್ಬಿಡುತ್ತೆ ಮೈಂಡ್ ಸೆಟ್ ಅದು. ಇವಾಗ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಇಸ್ಲಾಂ ಮಾತ್ರ ಅಲ್ಲ, ಗಮನಿಸಿ, ನಮ್ದಲ್ಲಿ ಬರೀ ಲೋವರ್, ನೀವು ದೃಷ್ಟಿ ಕೆಳಗಡೆ ಅಂತ ನಮ್ದಲ್ಲಿ ಹೇಳ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಬ್ರಹ್ಮಚಾರ್ಯ ಅಂತ ಇದೆ, ತುಂಬಾ ತಾತ್ವ ಇದೆ. ಅದಲ್ಲಿ ಸೆಲ್ಫ್ ಕಂಟ್ರೋಲು, ಡಿಸೈರ್ ಕಂಟ್ರೋಲು, ಸೆಕ್ಷುಯಲ್ ರೆಸ್ಟ್ರೆನ್ಸು, ಇದೆಲ್ಲ ನಮ್ಗೆ ತೋರಿಸ್ಕೊಡ್ತಾರೆ. ಭಗವದ್ಗೀತಾ ಮತ್ತು ಯೋಗ ಸಂಪ್ರದಾಯಗಳಲ್ಲೂ ಅಶ್ಲೀಲಗಳನ್ನು ನಿಯಂತ್ರಿಸುವುದಕ್ಕೆ ಮಹತ್ವ ಕೊಡಲಾಗಿದೆ. ಬ್ರದರ್, ಬೇರೆ ಬೇರೆ ಧರ್ಮಗಳಲ್ಲೂ ಲಶ್ ಕಂಟ್ರೋಲ್ ಮಾಡಲು ಕಲಿಸುತ್ತದೆ. ಇಸ್ಲಾಂ ಪ್ರಿವೆನ್ಷನ್ ಕಲಿಸುತ್ತದೆ ಬ್ರದರ್. ಇಸ್ಲಾಂ ಪನಿಷ್ಮೆಂಟ್ ಇಂದ ಮೊದಲು ಪ್ರಿವೆನ್ಷನ್ ಕಲಿಸುತ್ತೆ. ಹೆಂಗೆ? ನೀವು ನಿಮ್ಮ ಕಣ್ ದೃಷ್ಟಿ ಕೆಳಗಡೆ ಇಕ್ಕಿ, ನೀವು ಒಳ್ಳೆ ಬಟ್ಟೆ ಹಾಕೊಳ್ಳಿ, ನೀವು ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ನ ಗಾರ್ಡ್ ಮಾಡಿ, ಮದುವೆ ಆಗಿ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳಿ.
ಈಗ ನಿಮ್ಗೆ ಮದುವೆ ಆಗಕ್ ಆಗ್ತಾ ಇಲ್ವಾ, ನೀವು ಉಪವಾಸ ಇರಿ, ಸೆಲ್ಫ್ ಕಂಟ್ರೋಲ್ ಆಗುತ್ತೆ. ಇದು ನಮ್ಗೆ ಬಹಳ ಮಹತ್ವ ಕೊಡುತ್ತೆ. ಯಾಕಂದ್ರೆ ಇಸ್ಲಾಮು ಸಮಸ್ಯೆ ಶುರು ಆಗುವುದಕ್ಕೆ ಮುಂಚೆ ಅದನ್ನ ನಿಲ್ಲಿಸಲು ಬಯಸುತ್ತದೆ. ಬ್ರದರ್, ಈಗ ಉತ್ತರ ತುಂಬಾ ಸಿಂಪಲ್. ಮುಸ್ಲಿಂ ಪಾಯಿಂಟ್ ಔಟ್ ಮಾಡೋದು ಯಾವತ್ತೆ, ಅಲ್ಲ ಅಲ್ಲನ ಆಶೆಗೆ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಎಚ್ಚರಿಕೆ ಕೊಟ್ಟಿದ್ದಾರೆ. ದೃಷ್ಟಿಯನ್ನು ಕಾಪಾಡಲು, ಹೃದಯವನ್ನು ಕಾಪಾಡಲು, ಅಡಿಕ್ಷೆಯಿಂದ ರಕ್ಷಣೆ ಪಡೆಯಲು, ಮ್ಯಾರೇಜ್ ಮತ್ತು ಕುಟುಂಬಗಳು ರಕ್ಷಿಸಲು, ಮನುಷ್ಯನ ಗೌರವವನ್ನು ಕಾಪಾಡಲು ಬ್ರದರ್. ಇಸ್ಲಾಂ ಸಂತೋಷಕ್ಕೆ ವಿರುದ್ಧವಲ್ಲ, ಮ್ಯಾರೇಜ್ಗೆ ವಿರುದ್ಧ ಅಲ್ಲ, ಸೆಕ್ಷುಯಾಲಿಟಿಗೆ ವಿರುದ್ಧವಲ್ಲ, ಆದ್ರೆ ಮನುಷ್ಯನ ಗೌರವ, ಶುಚಿತ್ವ ಮತ್ತು ಕುಟುಂಬವನ್ನು ಹಾಳು ಮಾಡುವ ವಿಷಯಗಳಿಗೆ ವಿರುದ್ಧ. ಅದರಿಂದ ಮುಸ್ಲಿಮರು ಪಾನ್ ಇಂದ ದೂರ ಇರಲು ಪ್ರಯತ್ನ ಮಾಡುತ್ತಾರೆ. ಇದೇ ನಿಮ್ಮ ಪ್ರಶ್ನೆ ಆನ್ಸರು. ಹೆಂಗಿತ್ತು ನಾ ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಹೇಳಿ. ಏನಾದ್ರು ನಿಮ್ ಕ್ವಶನ್ಸ್ ಇದ್ರೆ ಕೇಳಿ, ಕನ್ನಡದಲ್ಲಿ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ಇನ್ಶಾ ಅಲ್ಲಾ. ಜೈ ಹಿಂದ್, ಜೈ ಕರ್ನಾಟಕ.